ಇತ್ತೀಚಿನ ದಿನಗಳಲ್ಲಿ ರಾಜ್ಯದಲ್ಲಿ ವಿದ್ಯಾರ್ಥಿಗಳ ಆತ್ಮಹತ್ಯೆ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ರೂಮ್ನಲ್ಲಿ ನೇಣು ಬಿಗಿದುಕೊಂಡು ವಿದ್ಯಾರ್ಥಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಧಾರವಾಡದ ಸಪ್ತಾಪುರ ಬಡಾವಣೆಯಲ್ಲಿ ನಡೆದಿರುವ ಘಟನೆ ಇದು. ಯಾದಗಿರಿಯ ನಿವಾಸಿ ಮಹೇಶ್ ರಾಠೋಡ್, 21 ವರ್ಷ ವಯಸ್ಸಾಗಿತ್ತು ಮಹೇಶ್ಗೆ. ಮೃತ ವಿದ್ಯಾರ್ಥಿ ಈತ. ಧಾರವಾಡದ ಸಪ್ತಾಪುರ ಬಡಾವಣೆಯಲ್ಲಿ ನಡೆದಿರುವಂಥ ಘಟನೆ. BSc ಮೊದಲನೇ ಸೆಮಿಸ್ಟರ್ ವಿದ್ಯಾರ್ಥಿಯಾಗಿದ್ದ ಮಹೇಶ್ ಉನ್ನತ ವಿದ್ಯಾಭ್ಯಾಸಕ್ಕಾಗಿ ಮಹೇಶ್ ಧಾರವಾಡಕ್ಕೆ ಬಂದಿದ್ದ. ಹುಡುಗಿ ವಿಚಾರಕ್ಕೆ ಆತ್ಮಹತ್ಯೆಯನ್ನು ಮಾಡಿಕೊಂಡಿರೋ ಶಂಕೆ ವ್ಯಕ್ತವಾಗಿದೆ. ಘಟನಾ ಸ್ಥಳಕ್ಕೆ ಉಪನಗರ ಠಾಣೆ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆಯನ್ನು ಕೂಡ ನಡೆಸಿದ್ದಾರೆ. ರೂಮ್ನಲ್ಲಿ ನೇಣು ಬಿಗಿದುಕೊಂಡು ವಿದ್ಯಾರ್ಥಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿರೋದು. ಹೆಸರು ಮಹೇಶ್ ಅಂತೇಳಿ. ಮಹೇಶ್ ರಾಠೋಡ್, 21 ವರ್ಷ ವಯಸ್ಸಾಗಿತ್ತು ಮಹೇಶ್ಗೆ. ಯಾದಗಿರಿಯ ನಿವಾಸಿ. ಧಾರವಾಡಕ್ಕೆ ಎಜುಕೇಷನ್ಗಂತ ಮಹೇಶ್ ಬಂದಿದ್ದು. ರೂಮ್ ಒಂದರಲ್ಲಿ ವಾಸ ಇದ್ರು. ಉನ್ನತ ವಿದ್ಯಾಭ್ಯಾಸಕ್ಕಾಗಿ ಧಾರವಾಡಕ್ಕೆ ಬಂದಿದ್ದು. ಆದರೆ ಇವರ ಆತ್ಮಹತ್ಯೆ ಕಾರಣ ಏನು ಅಂತ ನೋಡ್ತಾ ಹೋಗೋದಾದರೆ, ಹುಡುಗಿ ವಿಚಾರಕ್ಕೆ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಪೊಲೀಸರ ತನಿಖೆಯಿಂದಷ್ಟೇ ಸತ್ಯಾಸತ್ಯತೆ ಬೆಳಕಿಗೆ ಬರಬೇಕಿದೆ. ಇನ್ನೊಂದು ಕಡೆಯಲ್ಲಿ ಮಹೇಶ್ನನ್ನ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಮನೆಯವರು ಬೆಟ್ಟದಷ್ಟು ನಿರೀಕ್ಷೆ ಇಟ್ಕೊಂಡು ಧಾರವಾಡಕ್ಕೆ ಓದ್ಲಿ ಅಂತ ಮನೆ ಮಗನನ್ನ ಕಳುಹಿಸಿದ್ರು. ಆದರೆ ಮಹೇಶ ತೆಗೆದುಕೊಂಡಿದ್ದು ದುಡುಕಿನ ನಿರ್ಧಾರ.